Next, I am going to explain types of correlation. See here, types of correlation, very important. Types of correlation are as follows. There is first positive or negative correlation. Second point, simple or multiple correlation, partial and total correlation, linear and non-linear correlation. Now see the point number 1, positive and negative correlation. Positive or negative correlation. Correlation between two variables, positive or negative, depends on the direction in which variables move. ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಕೋರಿಲೇಷನ್ಗೆ ಏನು ಹೇಳ್ತಾನೆ ಅಂತ ಹೇಳಿದರೆ, ಪಾಸಿಟಿವ್ ಅಥವಾ ನೆಗೆಟಿವ್ ಕೋರಿಲೇಷನ್ ಅಂತ ಹೇಳಿದರೆ ಎರಡು ವೇರಿಯೇಬಲ್ಸ್ಗಳು ಏನಿದೆ ಅಂದರೆ ಪಾಸಿಟಿವ್ ಆರ್ ನೆಗೆಟಿವ್ ಡಿಪೆಂಡ್ಸ್ ಆನ್ ದ ಡೈರೆಕ್ಷನ್ ಇನ್ ವಿಚ್ ವೇರಿಯೇಬಲ್ ಮೂವ್ಸ್. ಅಂದರೆ ಆ ವೇರಿಯೇಬಲ್ಗಳು ಹೇಗೆ ಮೂವ್ ಆಗ್ತದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತ ಹೇಳ್ತಾನೆ. ಅಂದರೆ ನಾನು ಆಗಲೇ ಹೇಳಿದ್ದೇನೆ ಏನಂತ, ಒಂದು ಡಿಮಾಂಡ್ ಜಾಸ್ತಿ ಆದಾಗ ಪ್ರೈಸ್ ಕಡಿಮೆ ಇರಬೇಕು, ಅಥವಾ ಪ್ರೈಸ್ ಜಾಸ್ತಿ ಆದಾಗ ಡಿಮಾಂಡ್ ಕಡಿಮೆ ಆಗ್ತದೆ ಆಟೋಮೆಟಿಕಲಿ ಅಂತ. ಸಿ ದ ಪಾಸಿಟಿವ್ ಕೋರಿಲೇಷನ್. ಪಾಸಿಟಿವ್ ಕೋರಿಲೇಷನ್ ಅಂತ ಹೇಳಿದರೆ ಏನು? ಒನ್ಸ್ ಅಗೇನ್, if the two variables move in the opposite direction, ಇಲ್ಲಿ ಗಮನಿಸಿಕೊಳ್ಳಿ, ಪಾಸಿಟಿವ್ ಕೋರಿಲೇಷನ್ ಆ್ಯಂಡ್ ನೆಗೆಟಿವ್ ಕೋರಿಲೇಷನ್ ಅಂತ ಹೇಳಿದ್ರೇನು? ಪಾಸಿಟಿವ್ ಕೋರಿಲೇಷನ್ ಮೀನ್ಸ್ ಇಫ್ ದ ಟೂ ವೇರಿಯೇಬಲ್ಸ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್. ನಾನು ಆಗ ಹೇಳಿದ್ದು ನೆಗೆಟಿವ್ ಕೋರಿಲೇಷನ್ನಿಗೆ. ಈಗ ಪಾಸಿಟಿವ್ ಡೈರೆಕ್ಷನ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಎರಡು ವೇರಿಯೇಬಲ್ಗಳು ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು. ವಿತ್ ದ ಇನ್ಕ್ರೀಸ್ ಇನ್ ಒನ್ ವೇರಿಯೇಬಲ್ ಅದರ್ ವೇರಿಯೇಬಲ್ ಆಲ್ಸೋ ಇನ್ಕ್ರೀಸಸ್. ಒಂದು ವೇರಿಯೇಬಲ್ ಜಾಸ್ತಿ ಆದಾಗ ಇನ್ನೊಂದು ವೇರಿಯೇಬಲ್ ಏನಿದೆ ಅದು ಕೂಡ ಜಾಸ್ತಿ ಆಗಬೇಕು. ಎಕ್ಸ್ ವೇರಿಯೇಬಲ್ ಜಾಸ್ತಿ ಆದಾಗ ವೈ ವೇರಿಯೇಬಲ್ ಕೂಡ ಜಾಸ್ತಿ ಆಗಬೇಕು. ಆರ್ fall of one variable, the other variable also falls. ಒಂದು ವೇರಿಯೇಬಲ್ ಅಂದರೆ ಡೌನ್ವರ್ಡ್ ಇದ್ದಾಗ ಇನ್ನೊಂದು ವೇರಿಯೇಬಲ್ ಕೂಡ ಡೌನ್ವರ್ಡೇ ಇರಬೇಕು. ಫಾರ್ ಎಕ್ಸಾಂಪಲ್, ಪ್ರೈಸ್ ಆ್ಯಂಡ್ ಸಪ್ಲೈ ಆರ್ ಪಾಸಿಟಿವ್ಲಿ ಕೋರಿಲೇಟೆಡ್. ಪ್ರೈಸ್ ಮತ್ತು ಸಪ್ಲೈಗಳು ಇದು ಪಾಸಿಟಿವ್ಲಿ ಕೋರಿಲೇಟೆಡ್ ಅಂತ ಹೇಳ್ತಾನೆ. ಪ್ರೈಸ್ ಮತ್ತು ಸಪ್ಲೈಗಳು, ಪ್ರೈಸ್ ಜಾಸ್ತಿ ಇರುವಾಗ ಮತ್ತು ಪ್ರೈಸ್ ಕಡಿಮೆ ಇದ್ದಾಗ ಸಪ್ಲೈಗಳು ಕೂಡ ಅದೇ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತದೆ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್, ಹೇರ್ ಫಾಲ್ಸ್ ಆಗ್ತಾ ಇದೆ. ಹೇರ್ ಫಾಲ್ಸ್ ಆದಾಗ ನಾನೊಂದು ಶ್ಯಾಂಪು ಪ್ರೊಡಕ್ಷನ್ ಮಾಡಿ ನಿಮಗೆ ಸಪ್ಲೈ ಮಾಡ್ತೇನೆ. ನಿಮ್ಮ ಹೇರ್ ಗ್ರೋತ್ ಆಗ್ತದೆ, ಬೆಳೆಯುತ್ತದೆ, ನಿಮ್ಮ ಕೂದಲು ತುಂಬ ದೊಡ್ಡದಾಗಿ ಬರ್ತದೆ ಈ ಶ್ಯಾಂಪನ್ನು ಬಳಸಿದರೆ ಅಂತ. ಇಲ್ಲಿ ಶ್ಯಾಂಪು ಮತ್ತು ಹೇರ್ ಎರಡರ ಮಧ್ಯೆ ಕೋರಿಲೇಷನ್ ಏನಾಗ್ತದೆ, ಶ್ಯಾಂಪು ನೀವು ಬಳಸಿದಾಗ ನಿಮ್ಮ ಹೇರ್ ಗ್ರೋತ್ ಜಾಸ್ತಿ ಆಗ್ತದೆ, ಆಗ ಶ್ಯಾಂಪಿನ ಡಿಮಾಂಡ್ ಜಾಸ್ತಿ ಆಗ್ತದೆ, ಹೇರ್ ಗ್ರೋತು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದರೆ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತದೆ ಅಂತ ಹೇಳುವಂಥದ್ದು ಎರಡೂ ಕೂಡ. ನೆಕ್ಸ್ಟ್, ನೆಗೆಟಿವ್ ಕೋರಿಲೇಷನ್ ಅಂತ ಹೇಳಿದರೆ ಆಗಲೇ ಹೇಳಿದೆ ನಾನು, ಇಫ್ ಟೂ ವೇರಿಯೇಬಲ್ಸ್ ಮೂವ್ ಇನ್ ಅಪೋಸಿಟ್ ಡೈರೆಕ್ಷನ್ ಅಂತ. ಅಂದರೆ ಒಂದು ವೇರಿಯೇಬಲ್ ಅಪ್ವರ್ಡ್ ಇದ್ದರೆ ಇನ್ನೊಂದು ವೇರಿಯೇಬಲ್ ಡೌನ್ವರ್ಡ್ ಇರ್ತದೆ. ಅದರ್ ವೇರಿಯೇಬಲ್ ಫಾಲ್ಸ್ ಆರ್ ಫಾಲ್ ಇನ್ ಒನ್ ವೇರಿಯೇಬಲ್, ಅದರ್ ವೇರಿಯೇಬಲ್ ಇನ್ಕ್ರೀಸಸ್. ಒಂದು ವೇರಿಯೇಬಲ್ ಡೌನ್ವರ್ಡ್ ಮೂವ್ ಆದರೆ ಇನ್ನೊಂದು ಅಪ್ವರ್ಡ್ ಆಗ್ತದೆ ಅಂತ ಹೇಳಿದ್ದು. ಪ್ರೈಸ್ ಮತ್ತು ಡಿಮಾಂಡ್ ಆಲ್ರೆಡಿ ಆಗಲೇ ಹೇಳಿದ್ದೇನೆ. ನೆಕ್ಸ್ಟ್, ಕಮ್ ಟು ದ ಪಾಯಿಂಟ್ ನಂಬರ್ 2, simple or multiple correlation. See that simple and multiple correlation. Simple correlation means when there are two variables and their relationship should be studied. It is a case of simple correlation. Example, height and weight. ಇಲ್ಲಿ ಸಿಂಪಲ್ ಕೋರಿಲೇಷನ್ ಅಂತ ಹೇಳಿದರೆ ಏನು? ಎರಡು ವೇರಿಯೇಬಲ್ಸ್ ಆ್ಯಂಡ್ ದೇಯರ್ ರಿಲೇಷನ್ಶಿಪ್ ಬಿಟ್ವೀನ್ ಶುಡ್ ಬಿ ಸ್ಟಡೀಡ್. ಅಂದರೆ
ಇದನ್ನು ನಾವು ಈ ಎರಡು ವೇರಿಯೇಬಲ್ಗಳನ್ನು ನಾವೇನು ಮಾಡುವಂಥದ್ದು, ಸ್ಟಡಿ ಮಾಡುವಂಥದ್ದು ಅಂತ ಹೇಳಿದ್ದೇನೆ. ಇಟ್ ಈಸ್ ಕೇಸ್ ಆಫ್ ಸಿಂಪಲ್ ಕೋರಿಲೇಷನ್, ಅಂದರೆ ಹೈಟ್ ಆ್ಯಂಡ್ ವೆಯ್ಟ್, ಹೈಟಿಗೆ ತಕ್ಕ ವೆಯ್ಟ್ ಇರಬೇಕು, ಆ ವೆಯ್ಟಿಗೆ ತಕ್ಕ ಹೈಟ್ ಇರಬೇಕು ಎನ್ನುವಂಥದ್ದು. ಇದು ಸಿಂಪಲ್ ಕೋರಿಲೇಷನ್ ಆಯಿತು. ಮಲ್ಟಿಪಲ್ ಕೋರಿಲೇಷನ್, ಒಬ್ಬ ಮನುಷ್ಯ ಇಂತಿಷ್ಟು ಹೈಟ್ ಇದ್ದಾನೆ ಅಂತ ಹೇಳಿದರೆ ಅವನ ಹೈಟಿಗೆ ಎಷ್ಟು ಹೈಟ್ ಇದ್ದಾನೆ ಆ ಹೈಟಿಗೆ ತಕ್ಕ ವೆಯ್ಟ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ 4.5 ಇದ್ದಾನೆ, 5.5 ಇದ್ದಾನೆ, 5.8 ಇದ್ದಾನೆ, ಹಾಗಿದ್ರೆ ಅಲ್ಲಿ ಆ ವೆಯ್ಟ್ ಏನಾಗಿರ್ತದೆ, ಹೆಚ್ಚು ಕಡಿಮೆ ಇರ್ತದೆ. ಅಂದರೆ 5.5 ಇದ್ದವರು ಎಲ್ಲರೂ ಕೂಡ ಇಷ್ಟೇ ವೆಯ್ಟ್ ಇರಬೇಕು, 5.6 ಇದ್ದರೆ ಅವರು ಇಷ್ಟೇ ವೆಯ್ಟ್ ಇರಬೇಕು. ಇದು ಈ ರಿಲೇಷನ್ಶಿಪ್, ಇದನ್ನು ಸಿಂಪಲ್ ಕೋರಿಲೇಷನ್ ಅಂತದೆ. ಮಲ್ಟಿಪಲ್ ಕೋರಿಲೇಷನ್, ವೆನ್ ದೆರ್ ಆರ್ ಮೋರ್ ದೆನ್ 2 ವೇರಿಯೇಬಲ್ಸ್ and this relationship should be studied. It is a case of multiple correlation. For example, if there are 3 variables A, B and C are correlation taken together, A, B and C, it is a case of multiple correlation ಅಂತ ಹೇಳ್ತಾನೆ. ಇಲ್ಲಿ ಮಲ್ಟಿಪಲ್ ಕೋರಿಲೇಷನ್ ಅಂತ ಹೇಳಿದರೆ ಏನು, ಅಲ್ಲಿ 3 ವೇರಿಯೇಬಲ್ಸ್ ಇದೆ, ಮೋರ್ ದೆನ್ 2, ಅದಕ್ಕಿಂತ ಜಾಸ್ತಿ ಇರಬಹುದು. ದೆರ್ ಆರ್ ಮೋರ್ ದೆನ್ 2 ವೇರಿಯೇಬಲ್ಸ್, ಅಂದರೆ 2 ವೇರಿಯೇಬಲ್ಸ್ಗಿಂತ ಜಾಸ್ತಿ ಇರೋ ದಿಸ್ ರಿಲೇಷನ್ಶಿಪ್ ಶುಡ್ ಬಿ ಸ್ಟಡಿಡ್. ಇಟ್ ಈಸ್ ಎ ಕೇಸ್ ಆಫ್ ಮಲ್ಟಿಪಲ್ ಕೋರಿಲೇಷನ್ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್, ಇಫ್ ದೇರ್ ಆರ್ 3 ವೇರಿಯೇಬಲ್ಸ್ ಎ, ಬಿ ಆ್ಯಂಡ್ ಸಿ ಆ್ಯಂಡ್ ಕೋರಿಲೇಷನ್ ಟೇಕನ್ ಟುಗೆದರ್ ಎ, ಬಿ ಆ್ಯಂಡ್ ಸಿ, ಇಟ್ ಈಸ್ ಎ ಕೇಸ್ ಆಫ್ ಮಲ್ಟಿಪಲ್ ಕೋರಿಲೇಷನ್. ಈ 3 ವೇರಿಯೇಬಲ್ಸ್ಗಳು ಇರ್ತದೆ, ಬೇರೆ ಬೇರೆ ವೇರಿಯೇಬಲ್ಸ್ಗಳು ಡೇಟಾಗಳು ಇರ್ತದೆ, ಅವುಗಳನ್ನು ನಾವು ಒಟ್ಟಾಗಿ ತೆಕ್ಕೊಳ್ಳುವಂಥ ಕೋರಿಲೇಷನ್ ಏನಾಗಿರ್ತದೆ, ಅದೇ ನಾವು ಮಲ್ಟಿಪಲ್ ಕೋರಿಲೇಷನ್ ಅಂತ ಹೇಳ್ತೇವೆ. ಅವುಗಳ ರಿಸಲ್ಟನ್ನು ನಾವು ಒಟ್ಟಾಗಿ ತೆಕ್ಕೊಳ್ಳುವಂಥದ್ದು. ನೆಕ್ಸ್ಟ್ ಒನ್, ಪಾರ್ಷಿಯಲ್ ಕೋರಿಲೇಷನ್ ಆ್ಯಂಡ್ ಟೋಟಲ್ ಕೋರಿಲೇಷನ್. ವಾಟ್ ಈಸ್ ಪಾರ್ಷಿಯಲ್ ಕೋರಿಲೇಷನ್? ಪಾರ್ಷಿಯಲ್ ಅಂದರೆ ಭಾಗಶಃ ಅಂತ ಹೇಳ್ತೇವೆ, ಭಾಗಶಃ. Partial correlation, when there are 2 variables and relationship between any one of the variables is studies, assuming that other variable is constant, it is a case of partial correlation. ಅಂದರೆ ಇಲ್ಲಿ ಏನು ಹೇಳ್ತಾನೆ ಅಂತ ಹೇಳಿದರೆ, when there are 2 variables, the relationship between any one of the variable is studies. There are 2 variables and relationship between any one of the variables is studied, assuming that other variable is constant. It is a case of partial correlation. ಇಲ್ಲಿ 2 ವೇರಿಯೇಬಲ್ಸ್ಗಳಿರ್ತದೆ, ಅಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ಎನಿ ಒನ್ ಆಫ್ ದ ವೇರಿಯೇಬಲ್ಸ್, ಅಲ್ಲಿ 2 ವೇರಿಯೇಬಲ್ಸ್ಗಳಿರ್ತದೆ. ಬಟ್ ಅಲ್ಲಿ ರಿಲೇಷನ್ಶಿಪ್ ನಾವು ಏನು ಮಾಡುವಂಥದ್ದು, 1 ವೇರಿಯೇಬಲ್ ಮೇಲೆ ರಿಲೇಷನ್ಶಿಪ್ಪನ್ನು ನೋಡ್ತೇವೆ, ಸ್ಟಡಿ ಮಾಡ್ತೇವೆ. ಅಸ್ಯೂಮಿಂಗ್ ದ್ಯಾಟ್ ಅದರ್ ವೇರಿಯೇಬಲ್, ಉಳಿದ ವೇರಿಯೇಬಲ್ಸ್ಗಳೇನಿರ್ತದೆ, ಇಟ್ ಈಸ್ ಕಾನ್ಸ್ಟೆಂಟ್, ಅದು ಕಾನ್ಸ್ಟೆಂಟ್ ಆಗಿರ್ತದೆ. ಇಟ್ ಈಸ್ ಎ ಕೇಸ್ ಆಫ್ ಪಾರ್ಷಿಯಲ್ ಕೋರಿಲೇಷನ್. ಫಾರ್ ಎಕ್ಸಾಂಪಲ್, ವೆನ್ ವಿ ಸ್ಟಡಿ ದ ರಿಲೇಷನ್ಶಿಪ್ ಬಿಟ್ವೀನ್ ರೈನ್ಫಾಲ್ ಆ್ಯಂಡ್ yield ಆಫ್ paddy without considering the effect of fertilizer used. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನು ಹೇಳ್ತಾನೆ ಅಂತ ಹೇಳಿದರೆ, ಈ ಕೇಸಲ್ಲಿ ನಾವು ಯಾವ ರೀತಿ ಪಾರ್ಷಿಯಲ್ ಕೋರಿಲೇಷನನ್ನು ಫೈಂಡ್ ಔಟ್ ಮಾಡ್ತೇವೆ ಅಂತ ಹೇಳಿದರೆ, ಅಂದರೆ ಏನು ಅಂತ ಹೇಳಿದರೆ, ಇಲ್ಲಿ ರೈನ್ಫಾಲ್ ಮತ್ತು ಈಲ್ಡ್ ಆಫ್ ಪಡ್ಡಿ ಅಂತ ಹೇಳಿದ್ದಾರೆ, ವಿದೌಟ್ ಕನ್ಸಿಡರಿಂಗ್ ದ ಎಫೆಕ್ಟ್ ಆಫ್ ಫರ್ಟಿಲೈಸರ್ಸ್. ಈಗ ನಾವು ರೈನ್ಫಾಲ್, ಮಳೆ ಏನಿರ್ತದೆ, ಮಳೆಯನ್ನು ನೋಡ್ತೇವೆ. ಮಳೆ ಬಂತು, ಚೆನ್ನಾಗಿ ಮಳೆ ಬಂತು. ಈಲ್ಡ್ ಕೂಡ, ಈಲ್ಡ್ ಆಫ್ ಪಡ್ಡಿ ಅಂತ ಹೇಳಿದ್ದಾನೆ, ಭತ್ತದ ಈಲ್ಡ್ ಕೂಡ ಚೆನ್ನಾಗಿ ಆಯಿತು. ವಿದೌಟ್ ಕನ್ಸಿಡರಿಂಗ್ ದ ಎಫೆಕ್ಟ್ ಆಫ್ ಫರ್ಟಿಲೈಸರ್, ನಾವು ಫರ್ಟಿಲೈಸರ್ ಹಾಕಿರ್ತೇವಲ್ಲ ಅದಕ್ಕೆ, ಅದನ್ನು ಗಮನಿಸುವುದಿಲ್ಲ, ಅದನ್ನು ಕನ್ಸಿಡರ್ ಮಾಡುವುದಿಲ್ಲ. ಮಳೆ ಚೆನ್ನಾಗಿ ಆಯಿತು, ರೈನ್ಫಾಲ್ ಆಯಿತು, ಭತ್ತದ ಬೆಳೆ ಚೆನ್ನಾಗಿ ಆಯಿತು. ನಾವು ಅದಕ್ಕೆ ಎಷ್ಟು ಫರ್ಟಿಲೈಸರ್ ಹಾಕಿದ್ದೇವೆ ಅನ್ನೋದನ್ನು ನಾವು ತಗೊಳ್ಳೋದಿಲ್ಲ. ಈಗ ಫರ್ಟಿಲೈಸರ್ ಹಾಕದೆ ಮಳೆ ಚೆನ್ನಾಗಿ ಆಯಿತು, ಭತ್ತದ ಬೆಳೆ ಕೂಡ ಚೆನ್ನಾಗಿ ಆಯಿತು. ಫರ್ಟಿಲೈಸರ್ ಹಾಕಿ 1:1 ನಾವು ರೇಷ್ಯೋದಲ್ಲಿ ಈಲ್ಡ್ ಪಡ್ಕೊಂಡಿದ್ದೇವೆ.
ನೆಕ್ಸ್ಟ್ ಫರ್ಟಿಲೈಸರನ್ನು ನಾವು ಜಾಸ್ತಿ ಮಾಡ್ತೇವೆ, ಮಳೆ ಚೆನ್ನಾಗಾಯಿತು, ಭತ್ತದ ಬೆಳೆ ಕೂಡ ಚೆನ್ನಾಗಿ ಆಯಿತು. 2:2 ಅಲ್ಲಿ ನಾವು ಫರ್ಟಿಲೈಸರ್ ಕೊಟ್ಟಿದ್ದೇವೆ, ಅದಕ್ಕಿಂತ ಜಾಸ್ತಿ ಬೆಳೆ ಬಂತು. ಹಾಗೇನಾಯಿತು, ಇಲ್ಲಿ ಫರ್ಟಿಲೈಸರನ್ನು ನಾವು ಕನ್ಸಿಡರ್ ಮಾಡದೆ ಮಳೆ ಮತ್ತು ಈಲ್ಡನ್ನು ನಾವು ಕನ್ಸಿಡರ್ ಮಾಡುವಂಥದ್ದು ಅಂತ ಹೇಳ್ತೇವೆ. ಇದನ್ನು ಪಾರ್ಷಿಯಲ್ ಕೋರಿಲೇಷನ್ ಅಂತ ಹೇಳ್ತೇವೆ. ಟೋಟಲ್ ಕೋರಿಲೇಷನ್, ನೆಕ್ಸ್ಟ್ ಪಾಯಿಂಟ್, ಟೋಟಲ್ ಕೋರಿಲೇಷನ್. ವೆನ್ ದ ಕೋರಿಲೇಷನ್ ಬಿಟ್ವೀನ್ ದ ವೇರಿಯೇಬಲ್ಸ್ ಅಂಡರ್ ಸ್ಟಡಿ ಟೇಕನ್ ಟುಗೆದರ್ ಎಟ್ ಎ ಟೈಮ್, ಇಟ್ ಈಸ್ ಎ ಕೇಸ್ ಆಫ್ ಟೋಟಲ್ ಕೋರಿಲೇಷನ್. ಗಮನಿಸಬೇಕಾಗಿರುವಂಥದ್ದು ಟೋಟಲ್ ಕೋರಿಲೇಷನ್ ಅಂತ ಹೇಳಿದರೆ ಏನು. ವೆನ್ ದ ಕೋರಿಲೇಷನ್ ಬಿಟ್ವೀನ್ ದ ವೇರಿಯೇಬಲ್ಸ್, ಆ ಎರಡು ವೇರಿಯೇಬಲ್ಸ್ಗಳೇನಿದೆ, ಈ ಎರಡು ವೇರಿಯೇಬಲ್ಸ್ಗಳನ್ನು ನಾವು ಟೇಕನ್ ಟುಗೆದರ್, ಒಟ್ಟಾಗಿ ನಾವು ಸ್ಟಡಿ ಮಾಡಿದಾಗ, ಅಟ್ ಎ ಟೈಮ್, ಒಂದೇ ಸಮಯದಲ್ಲಿ ಎರಡು ವೇರಿಯೇಬಲ್ಸ್ಗಳೇನಿರ್ತದೆ ಅವುಗಳನ್ನು ಎಟ್ ಎ ಟೈಮಲ್ಲಿ ನಾವು ಅವುಗಳನ್ನು ಸ್ಟಡಿ ಮಾಡಿದಾಗ, ಒಟ್ಟಾಗಿ ಸ್ಟಡಿ ಮಾಡಿದಾಗ, ಆ ಕೋರಿಲೇಷನ್ ಬಿಟ್ವೀನ್ ವೇರಿಯೇಬಲ್ಸ್ ಏನಿರ್ತದೆ, ಇಟ್ ಈಸ್ ಕೇಸ್ ಆಫ್ ಟೋಟಲ್ ಕೋರಿಲೇಷನ್ ಅಂತ ಹೇಳ್ತೇವೆ. ಇದಿಷ್ಟು ಪಾಯಿಂಟ್ಸ್ ರಿಲೇಟೆಡ್ ಟು ಕೋರಿಲೇಷನ್. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ linear correlation and non-linear correlation. See the point once again. What is linear correlation and non-linear correlation? See that linear correlation and non-linear correlation,